ಧಾರ್ಮಿಕ ಹಬ್ಬವನ್ನ ಜಾತ್ಯತೀತವಾಗಿ ಆಚರಿಸಬೇಕು. ಹಣವಿರುವ ಸಿರಿವಂತರು ಗುಣದಿಂದ ಬಂದು ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ದೇವರ ಕೃಪೆ, ಜನರ ಆಶೀರ್ವಾದದಿಂದ ಕೊರಟಗೆರೆ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿ ಪಕ್ಷಾತೀತವಾಗಿ ಜನರ ಸೇವೆ ಮಾಡಲು ಬಯಸುತ್ತೇನೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರದಲ್ಲಿ ಶ್ರೀ ಮಾರಮ್ಮದೇವಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಗ್ರಾಮ ದೇವತೆ ಶ್ರೀ ಮಾರಮ್ಮದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉತ್ಸವ ಮೂರ್ತಿ ದಾನಿಗಳಾದ ಪಿಎನ್ ಕೃಷ್ಣಮೂರ್ತಿ ಮಾತನಾಡಿ, ನಮ್ಮ ಹಳ್ಳಿಗಳ ಅಭಿವೃದ್ಧಿಯ ಜೊತೆಗೆ ಜನರಲ್ಲಿ ಬದಲಾವಣೆಯಾಗಬೇಕಾದರೆ ಗ್ರಾಮಗಳಲ್ಲಿ ದೇವತಾ ಕಾರ್ಯಗಳು ಹೆಚ್ಚಾಗಿ ನಡೆಸಬೇಕು. ಇಂತಹ ಹಬ್ಬಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಜಾತ್ಯತೀತವಾಗಿ ಆಚರಿಸಬೇಕು ಎಂದು ತಿಳಿಸಿದರು. ಇನ್ನು ಗ್ರಾಮಸ್ಥರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಸೊಬಗು ನೀಡಿದರು. ಮಾರಮ್ಮದೇವಿಯ ಉತ್ಸವ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಗಂಗಾ ಪೂಜೆ, ಗಣಪತಿ ಪೂಜೆ, ಮಹಾಕುಂಭಾರಾಧನೆ, ಸುಕೃತ್ ಪೂರ್ಣಾಹುತಿ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ನೇತ್ರೋನ್ಮಾಲನ ಹೋಮ, ದುರ್ಗಾ ಹೋಮ, ಮಹಾಪೂರ್ಣಾಹುತಿ, ಕಲಶ ಸ್ಥಾಪನೆ, ಮೀನ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಅಭಿಷೇಕ, ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಕಾರ್ಯಕ್ರಮ ಯಶಸ್ವಿಗೊಂಡಿದ್ದು, ಗ್ರಾಮದ ಹೆಣ್ಣು ಮಕ್ಕಳು ಸಾಂಸ್ಕೃತಿಕ ಉಡುಗೆ ತೊಟ್ಟು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ದೇವರಾಯನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪ್ರಥಮ ಅರ್ಚಕ ಮೋಹನ್ ಭಟ್ಟರು, ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಅರ್ಚಕರಾದ ರಂಗನಾಥ್ ಭಟ್, ಗೋಕುಲ್ ಭಟ್, ಆನಂದ್ ಭಟ್, ಮಾರಮ್ಮ ದೇವಸ್ಥಾನದ ಅರ್ಚಕ ಆನಂದ್ ನಾಗೇಶ್, ಊರಿನ ಗ್ರಾಮಸ್ಥರು ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ನಂದೀಶ್ವರಯ್ಯನವರು ಮುಖಂಡರು, ಶ್ರೀ ಧನಂಜಯರವರು ಅಧ್ಯಕ್ಷರು, VSSN ದಯವಿಟ್ಟು ವೇದಿಕೆ, ಶ್ರೀ ಮಲ್ಲಿಕಣ್ಣ ಮುಖಂಡರು ದಯವಿಟ್ಟು ವೇದಿಕೆ, ಶ್ರೀ LP ರಾಜನವರು ಅಂಗಡಿ ವೇದಿಕೆ, ದೀನಾ ಭಟ್ರು, ಶ್ರೀ ರವಿಚಂದ್ರಣ್ಣ ಮುಖಂಡರು ದಯವಿಟ್ಟು ವೇದಿಕೆ ಬಿಡಬೇಕು, ರೇಣುಕಾರಾಧ್ಯರವರು ಮುಖಂಡರು, ತಿಮ್ಮರಾಜರವರು ಮುಖಂಡ, CS ಮಾಜಿ ಅಧ್ಯಕ್ಷರು. ನಮಸ್ಕಾರ. ಇವತ್ತು ನಮ್ಮ ಲಿಂಗಾಪುರದ ಎಲ್ಲ ಮಹಾಜನತೆಗೆ ಧನ್ಯವಾದ ಹೇಳ್ತೇನೆ. ನನಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ನರಸಿಂಹರಾಜು ಮತ್ತೆ ಊರಿನ ಗ್ರಾಮಸ್ಥರೆಲ್ಲ ಬಂದು ನಮಗೆ ಮಾರಮ್ಮ ದೇವ್ರು ಬೇಕು, ಮೆರವಣಿಗೆ ದೇವ್ರು ಬೇಕು ಅಂತ ಕೇಳ್ಕೊಂಡ್ರು. ನನ್ನ ಪ್ರಕಾರ ಅವ್ರು ಕೇಳ್ಕೊಂಡು ಒಂದು 25 ದಿವಸ ಆಯ್ತಿರ್ಬೋದು, ಅಷ್ಟು ಆಗಿಲ್ಲ ಅನ್ಸುತ್ತೆ. ನಾವೆಲ್ಲ ಸೇರಿ ಇಲ್ಲ ಕೊಡ್ಸ್ಬೇಕು, ದೇವ್ರನ್ನ ಕೊಡ್ಸ್ಬೇಕು ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು. ಮಾರಮ್ಮ ದೇವ್ರಿಲ್ಲ, ಅನಿವಾರ್ಯ ಇದೆ. ನಾನು ನಮ್ಮ ಮನೆಯವ್ರು ಬಂದ್ಬಿಟ್ಟು ಹೋಗಿದ್ದ ಲಾಸ್ಟ್ ಟೈಮ್ ಒಂದ್ಸರಿ ಬಂದ್ಬಿಟ್ಟು ಹೋಗಿದ್ದೆಲ್ಲ ನೋಡ್ಕೊಂಡು ಹೋಗಿದ್ದು. ನಾನು ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ರಾಜಣ್ಣ, RS ರಾಜಣ್ಣವರು, ನಾನು ಅವ್ರಿಗೆ ಮಾಹಿತಿ ಕೊಟ್ಟಿರ್ಲಿಲ್ಲ ಈ ತರ ಮಾಡ್ತಾ ಇದೀವಿ ಅಂತೇಳಿ. ನಾನು ಮೊನ್ನೆ ಹೇಳ್ದಾಗ ಇವಾಗ ದೇವ್ರು ನೋಡಿದ್ಮೇಲೆ ಬಹಳ ಖುಷಿ ಆಯ್ತು ಅಣ್ಣವ್ರಿಗೂ. ಆ ದೇವ್ರು ಮುಖದಲ್ಲಿ ಬಹಳ ನಮ್ಮ ಏನು ಗೊರವನಹಳ್ಳಿ ಲಕ್ಷ್ಮಿ ಇದೆ ಆ ಒಂದು ರೂಪ ಮಾರಮ್ಮನ ಮುಖದಲ್ಲಿದೆ. ಇದನ್ನ ಎಲ್ಲ ಊರಿನ ಜನ, ಅಕ್ಕಪಕ್ಕ ಜನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಈ ಭಾಗದ ಜನ ಮಾರಮ್ಮ ದೇವಿಗೆ ಪ್ರಥಮವಾಗಿ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಕೃಷ್ಣಮೂರ್ತಿ ಅವರಿಗೆ ವಂದನೆ ಸಲ್ಲಿಸ್ತಾ, ಈ ದಿನ ನಮ್ಮ ಕೃಷ್ಣಮೂರ್ತಿಯವರು ಈ ಮಾರಮ್ಮ ದೇವಿಯ ಒಂದು ಉತ್ಸವ ಮೂರ್ತಿನ ಕೊಡಬೇಕು ಅಂತ ತಮ್ಮ ಊರ್ನವರೆಲ್ಲರೂ ಅಪೇಕ್ಷೆ ಪಟ್ಟಿದ್ಕೆ ಅದರಂತೆ ಅವರು ಕೂಡ ನೆರವೇರಿಸಿದ್ದಾರೆ. ಅದರಂತೆ ಈ ತಾಯಿ ತಮ್ಮೆಲ್ಲರಿಗೂ, ನಮ್ಮೂರಲ್ಲಿ ಒಂದು ಸುಮಾರು ವರ್ಷದಿಂದ ದೇವಸ್ಥಾನ ಇತ್ತು, ಆದ್ರೆ ಸುಮಾರು ಎಷ್ಟೋ ಜನ ಬಂದವರು, ಆದ್ರೂ ಉತ್ಸವ ಯಾರು ಮಾಡಕ್ ಆಗಿಲ್ಲ. ನಮ್ಮ ರಂಗದಪ್ಪ ತಾತರ ಒಬ್ರು ಇದ್ರು, ಅವರಿರೋರ್ಗು ಊರು ಚೆನ್ನಾಗಿತ್ತು, ಎಲ್ಲ ಅಭಿವೃದ್ಧಿನೂ ಮಾಡಿದ್ರಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಉತ್ಸವ ಮಾಡಕ್ ಆಗಿರ್ಲಿಲ್ಲ. ಒಂದೇ ಒಂದು ಮಾತು, ಹಣ ಹಿಂಗ್ ಬೇಕು, ನಮ್ಮೂರಿಗೆ ಸಮಸ್ಯೆ ಇದೆ, ನಮ್ಮೂರಿಗೊಂದು ವಿಗ್ರಹ ಮಾಡಿಸ್ಕೊಡ್ಬೇಕು ಅಂತ ಒಂದೇ ಮಾತು ಕೇಳಿದಕ್ಕೋಸ್ಕರ ಅವರು
ಅವ್ರು ದೇವಿ ವರದಿಂದನೇ ದೇವಿ ವರ ಕೊಟ್ಟಂಗೆ ಕೊಟ್ಬಿಟ್ರು ನಮ್ಗೆ. ನಿನ್ಗೇನಕ್ಕಪ್ಪ ಆಯ್ತು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದು ಅದಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಸುತ್ತಮುತ್ತ ಎಲ್ಲರೂ ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಇನ್ನೊಂದೇನಪ್ಪ ಹೇಳ್ಬೇಕು ಅಂದ್ರೆ ಯಾವುದೇ ವ್ಯಕ್ತಿ ಆದ್ರೂ ಆ ತರ ಆಶ್ವಾಸನೆ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಸಮಸ್ತ ಏನು ಆತ್ಮೀಯ ಬಂಧುಗಳಿದ್ದೀರಿ, ನಮ್ಮ PN ಕೃಷ್ಣಮೂರ್ತಿ ಅವರು ಈಗಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತ ಕಾಲದಲ್ಲಿ ಈ ಕ್ಷೇತ್ರದ ಹುಲಿಯಾಗಿ ನಮ್ಮಗಳನ್ನ ಜನಗಳನ್ನ ಕೈ ಹಿಡಿದಂತ ವ್ಯಕ್ತಿ ಅಂದ್ರೆ ಏನು ಯಾವುದೇ ಒಂದು ಸಭೆ ಸಮಾರಂಭ ಆಗಿರ್ಬೋದು, ದೇವತಾ ಕಾರ್ಯ 20 ವರ್ಷಗಳ ಕಾಲ ನನಗೆ ಲಿಂಗಾಪುರ ಬರಮಾಡಿಕೊಂಡು ಈ ಊರಿನ ಗ್ರಾಮಸ್ಥರು ಎಲ್ಲರೂ ನನ್ನ ದೇವಿಯ ದರ್ಶನವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ RS ರಾಜಣ್ಣವರು ಮತ್ತು ಬಹಳಷ್ಟು ಜನ ವೇದಿಕೆ ಬೆಳೆಸಿದ ಸತೀಶ್ ಅವರು, ಆರಾಧ್ಯ ಅವರು ಮತ್ತು ನಮ್ಮ ಯಜಮಾನರು. ನನಗೆ ನಮ್ಮ ನರಸಿಂಹರಾಜರು ಬಂದರು, ನಮ್ಮೂರಿಗೆ ಒಂದು ಮಾರಮ್ಮ ವಿಗ್ರಹ ಬೇಕಾಯಿತು ಉತ್ಸವಮೂರ್ತಿ ಅಂತೇಳಿ ತಗೊಂಡ್ರಪ್ಪ ಅಂತ. ಇಲ್ಲ ನಾವು ನೀವು ಬರಬೇಕು ಅಂದರು. ನಾನೇ ರಾಮಪುರಕ್ಕೆ ಹೋಗಿ ಅಕ್ಕಿರಾಮಪುರಕ್ಕೆ ಹೋಗಿ ಅಲ್ಲಿ ಆ ಊರಿನ ಮೂರ್ತಿ ಕೆಲಸ ಮಾಡ್ತಕ್ಕಂಥ ಹತ್ರ ಮಾತಾಡಿ ಕೇವಲ 25 ದಿವಸದಲ್ಲಿ ನಾನೇ ಫಾಸ್ಟ್ ಅವರು ನರಸಿಂಹರಾಜು ನನಗಿಂತ ಫಾಸ್ಟ್ ಅವರು ಬಹಳಷ್ಟು ಬೇಗ ಅವ್ರ ಹಿಂದೆ ಬಿದ್ದು ದೇವರ ರೆಡಿ ಮಾಡಿಸ್ಕೊಂಡು ಬಂದು ನಿಮ್ಮೆಲ್ಲ ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಊರಿನ ಎಲ್ಲ ಗ್ರಾಮಸ್ಥರ ತಂದೆ ತಾಯಿಯರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾನು ಒಂದು ಮಾತು ಮಾತ್ರ ಹೇಳ್ಬೋದು. ನಡೀತಾ ಇರೋ ನಮ್ಮೂರಲ್ಲಿ ಅನ್ನೋ ಒಂದು ಒಳ್ಳೆಯದ ವಾತಾವರಣದಲ್ಲಿ ಒಂದು ದೇವಿ ಉತ್ಸವ ಆಗ್ತಾ ಇದೆ ಇವತ್ತು. ಎಲ್ಲರೂ ಖುಷಿ ಪಡುವಂತ ವಿಚಾರ ಇದು. ನಮ್ಮ ತಾತವರ ಕನ್ಸಾಗಿತ್ತು, ಬಟ್ ಅವರು ಕಾಲವಾದ ನಂತರದಲ್ಲಿ ಇದು ನೆರವೇರ್ತಾ ಇದೆ ಅನ್ನೋದು ನಮ್ಗೆ ಖುಷಿ ಕೊಡ್ತಾ ಇದೆ. ಹಾಗೆ ಇದಕ್ಕೆ ಯಾರು ಹೆಚ್ಚಿನದಾಗಿ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ, ಅದೇ ರೀತಿ ಕೃಷ್ಣಮೂರ್ತಿ ಸರ್ ಇರ್ಬೋದು, ಹಾಗೆ ನಮ್ಮೂರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಯಾರ್ಯಾರು ಇದ್ದಾರೆ